ಮೊನ್ನೆ ನಡೆದಾಗ ನೀವಿದ್ರ ಅಲ್ಲಿ ನಾವು ಯಾಕೆ ಬಂದಿದ್ರಂತೆ ಸರ್ವೆ ಅಧಿಕಾರಿಗಳು ಏನಂದ್ರು ನಿಮ್ಮ ಹತ್ರ? ಯಾಕಂಗೆ ಸಿಚುವೇಶನ್ ಈ ಏನೋ ಪೊರ್ಕೆ ಎಲ್ಲ ಎತ್ಕೊಂಡು ಹೋಗಿ ಹೊಡೆಯೋಂತ ಪ್ರಯತ್ನ ಆಯ್ತು ಅಂತ? ಸಂಗತಾವಿರ್ತೆ ಇವ್ರು ನಮ್ಗೆ ಗೊತ್ತಿಲ್ದಂಗೆ ರಿಸರ್ವ್ ಕರ್ಕೊಂಡು ಲೇಡಿ ಪೊಲೀಸ್ಗಳನ್ನ ಹಾಕೊಂಡು ಅಳ್ತೆಗೆ ಹೋಗವ್ರೆ. ನಮ್ಗೆ ನ್ಯೂಸ್ ಗೊತ್ತಾಯ್ತು. ನಾವೆಲ್ಲ ಲೇಡೀಸ್ ಹೋದ ಪರ್ಕೆಗಳು ಎತ್ಕೊಂಡು ಹೊಡೆದ್ರು ಹೋದ್ಮೇಲೆ ಪೊಲೀಸ್ನವ್ರು ಏನ್ ಮಾಡಿದ್ರು, ತಡೆದ್ರು ಬಂದು ನಮ್ಮನ್ನ ಬಿಟ್ಕೊಡ್ಲಿಲ್ಲ ಮುಂದಕ್ಕೆ. ಆಮೇಲೆ ನಾವೇನಂದ, ಸರ್ ತಡೆದಿ ಸರಿ, ನೀವು ನಮ್ಗೊಂದು ಲೆಟ್ರ್ ಕೊಡಿಸ್ಬಿಡಿ, ನಿಮ್ ಭೂಮಿ ಸರ್ವೆ ಮಾಡಲ್ಲ, ನಿಮ್ ಭೂಮಿ ಅಕ್ವೇರೇಷನ್ ಮಾಡಲ್ಲ, ನಮ್ಗೆ ಯಾರು ಕೊಡ್ತೀವಿ ಅಂತಾರೋ ಅವ್ರದ್ದು ಮಾಡ್ಕೋತೀವಿ, ನಿಮ್ ಭೂಮಿನ ಮುಟ್ಟಲ್ಲ ಅಂತ ನಮ್ಗೊಂದು ಲೆಟ್ರ್ ಕೊಟ್ಬಿಟ್ರೆ ಸರ್ಕಾರದಿಂದ ನಾವ್ ಇವತ್ತೇ ಕೈ ಬಿಡ್ತೀವಿ ಅಂತ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಏನಾಯ್ತು? ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಆಗಲ್ಲ. ಅಕ್ವೈರ್ ಮಾಡ್ಕೊಳ್ಳೋ ಜಾಗನ ಸರ್ವೆ ಮಾಡಕ್ ಬಂದಿದ್ರು ಅವರು. ಆದ್ರೆ ಅವ್ರ ಜೊತೆಗೆ ನಮ್ದು ಸೇರಿಸ್ತಾರೆ ಅನ್ನೋದು ನಿಮ್ ಭಯ ಇತ್ತು. ಆಮೇಲೆ ನಾವ್ ಅದಕ್ಕೆ ನಾವೇನ್ ಮಾಡಿದ್ರೆ, ನಮ್ಗೆ ಬಿಡುಗಡೆ ಕೊಟ್ಬಿಡಿ, ನೀವ್ ಯಾರ್ದನ ಮಾಡ್ಕೊಳ್ಳಿ, ಯಾರ್ದನ ತಗೊಳ್ಳಿ ಅಂತ ನಾವ್ ಕೇಳಿದ್ರೆ, ಇರಮ್ಮ ಕೇಳ್ತೀವಿ, ಅವ್ರನ್ನ ಮಾತಾಡ್ಸ್ತೀವಿ ಅಂತ ನಮ್ಗೆ ಹೇಳ್ಬಿಟ್ರು. ಇಲ್ಲಿ ಪೊಲೀಸ್ನವರೆಲ್ಲ ನಮ್ ಸುತ್ತ ಕವರ್ ಆಗ್ಬಿಟ್ರು. ಅವರು ಹಿಂದೆ 5-6 ಜೀಪು, ಒಂದ್ 50 ಆಳಿದ್ರನ್ನ ಸರ್ವೆ ಅವರು ಅಳಿಸ್ತಾ ಬಿದ್ದವ್ರೆ. ಆ ಟೈಮಲ್ಲಿ ನಮ್ಮ ಮನ್ಸು ಏನಾಗುತ್ತೆ, ನಾವು ಹೋದೋ ಪಾರ್ಕ್ ಎತ್ಕೊಂಡು ಅಷ್ಟೇ. ಆ ಸ್ಥಿತಿಗೆ ತಂದವ್ರು ಯಾರು? ಅವರೇ ಅಲ್ವಾ ಸರ್ ಸರ್ಕಾರದವರು. ನಾವು ಕೇಳಿದ ಉತ್ತರ ಅವರು ತಾಳ್ಮೆಯಾಗಿ ನಮ್ಮಂಗೆ ಕೊಟ್ಟಿದ್ರೆ ಇವತ್ತಿತ್ತ ಅಲ್ಲ. ಅವ್ರಿಗೆ ಅವರು FIR ಹಾಕ್ಬಿಟ್ಟು ಕೇಸ್ಗಳು ಹಾಕಿದ್ದಾರೆ. ಅದರಲ್ಲಿ ಅಟೆಂಪ್ಟ್ ಮಾಡ್ರು ಅಂದ್ರೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತಾನು ಕೇಸ್ ಹಾಕ್ಬಿಟ್ಟಿದ್ದಾರೆ. ಆ ಕೊಲೆ ಮಾಡಿರೋನ್ನು ತೋರ್ಸಕ್ಕಿಲ್ವಾ ಸರ್? ಅಲ್ಲ, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ. ಪ್ರಯತ್ನ ಪಟ್ಟಿದ್ದು ಮಚ್ಚಿತ್ತ, ಕೊಡ್ಲಿ ಇತ್ತ, ಗನ್ ಇತ್ತ, ಅವೆಲ್ಲ ತೋರ್ಸಕ್ಕಿಲ್ವಾ ಸರ್ ಏನಿತ್ತು ಅಂತ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾವ್ ಹಿಡ್ದದ್ ಪರ್ಕೆ ಕೊಲೆ ಮಾಡಕ್ ಆಯ್ತದ? ಅವ್ರಿಗೆ ಹೇಳಕ್ಕಾದ್ರೂ ಒಂದು ನ್ಯಾಯ ಬೇಡವಾ?